ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಬಾರಿ ನಾವು ಮಕ್ಕಳನ್ನು ಪೋಷಣೆ ಮಾಡುವ ಪಾಲನೆ ಮಾಡುವ ಬಗ್ಗೆ, ಅವರಡೆಯಲ್ಲಿ ತಾರತಮ್ಯವನ್ನು ಮಾಡುವುದರ ಬಗ್ಗೆ ವಿಶಾಲವಾಗಿ ನಾವು ಮಾತನಾಡಿದೆವು. ಈ ಮಕ್ಕಳನ್ನು ಪರಿಪಾಲನೆ ಮಾಡುವುದಂತ ಹೇಳಿದರೆ ಅದರ ಬಗ್ಗೆ ಹೇಳಿ ಮುಗಿಸುವಷ್ಟು ಸುಲಭವಲ್ಲ, ಅಷ್ಟೊಂದು ಹೇಳಲಿಕ್ಕಿದೆ ನಮಗೆ. ಮಕ್ಕಳನ್ನು ಪಾಲನೆ ಮಾಡುವುದು ಅದು ಅತ್ಯಂತ ಮುಖ್ಯವಾದ ಒಂದು ವಿಷಯ, ಅದು ಇಂಪಾರ್ಟೆಂಟ್ ಆದ ಒಂದು ಸಬ್ಜೆಕ್ಟ್. ಅದು ವಿವಿಧ ಮಜಲುಗಳ ಬಗ್ಗೆ ಅದನ್ನು ನಾವು ಸ್ಪರ್ಶ ಮಾಡಿಕೊಂಡು ಹೋಗಬೇಕಾಗ್ತದೆ. ಮಕ್ಕಳಂತ ಹೇಳುವಾಗ ತಪ್ಪು ಮಾಡೇ ಮಾಡ್ತಾರೆ. ನಾವು ಕೂಡ ಮಕ್ಕಳಿರುವಾಗ ತಪ್ಪು ಮಾಡಿದ್ದೇವೆ. ಆದ್ದರಿಂದಲೇ ಮಕ್ಕಳಿಂದ ತಪ್ಪು ಸಂಭವಿಸ್ತದೆ. ಆದರೆ ಮಕ್ಕಳಿಗೆ ಈ ತಪ್ಪಿನ ಬಗ್ಗೆ ಹೇಳಿಕೊಡುವಾಗ 4 ಜನರ ಮಧ್ಯದಲ್ಲಿ ಹೇಳಿಕೊಡಬಾರದು ಯಾವತ್ತೂ ಕೂಡ. ಅದು ಎಲ್ಲಾದರೂ ಸಾಮಾನ್ಯವಾಗಿ ಯಾವ ಮನುಷ್ಯನಿಂದ ತಪ್ಪು ಕಂಡಾಗಲೂ ಕೂಡ ಜನರ ಮುಂದೆ ತಪ್ಪನ್ನು ತಿದ್ದುವುದು ಅವರು ಇಷ್ಟಪಡಲ್ಲ. ಅದು ಖಂಡಿತವಾಗಿ ಅನ್ಯಾಯವಾಗಿದೆ. ಕಾರಣ ಇತರರ ಮುಂದೆ ದೊಡ್ಡ ತಪ್ಪು ತಿದ್ದುವನಾಗಿ ಅವನು ದೊಡ್ಡ ತಪ್ಪುಗಾರನಾಗಿ ಜನರ ಮುಂದೆ ನಾವು ಚಿತ್ರೀಕರಿಸುವಂತಹ ಆ ಒಂದು ಶೈಲಿ ಯಾರೂ ಕೂಡ ಅದು ಇಷ್ಟಪಡಲ್ಲ. ಅದು ಯಾವತ್ತೂ ಕೂಡ ಬಾರದು. ಬದಲಾಗಿ ಒಬ್ಬ ಮನುಷ್ಯನಲ್ಲಿ ತಪ್ಪು ಕಂಡರೆ, ತಪ್ಪು ಎಂದು ನಮಗೆ ಗೊತ್ತಾದರೆ ಕೂಡಲೇ ಅವನು ಏಕಾಂಗಿಯಾಗಿ ಒಬ್ಬನಾಗಿ ಅವನನ್ನು ಕರೆದು ಖಾಸಗಿಯಾಗಿ ಅವನನ್ನು ತಿದ್ದಬೇಕು. ಸಾಧ್ಯವಾದರೆ ಅವನನ್ನು ತಿದ್ದಬಹುದು. ನನಗೆ ಅದು ಸಾಧ್ಯವಿಲ್ವಾ, ನಿನಗೆ ಸುಮ್ಮನೆ ಕೂಡಬಹುದು, ಅದನ್ನು ಇಡೀ ಪ್ರಚಾರ ಮಾಡುವ ಅಗತ್ಯ ಇಲ್ಲ. ನಮ್ಮ ಮಕ್ಕಳಲ್ಲಿ ನಮಗೆ ತಪ್ಪು ಕಂಡರೆ ಜನರ ಮುಂದೆ ಅವರನ್ನು ಹೀಯಾಳಿಸುವುದು, ಇವನಿಂತಹ ತಪ್ಪು ಮಾಡುವವ ಎಂಬ ರೀತಿಯಲ್ಲಿ ಹೀಯಾಳಿಸುವುದು ಬಾರದು. ಬದಲಾಗಿ ಅವನನ್ನು ಖಾಸಗಿಯಾಗಿ ಕರೆದು ಅವನನ್ನು ನಾವು ಏನು ಮಾಡಬೇಕು, ಅವನಿಗೆ ಉಪದೇಶಗಳನ್ನು ಹೇಳಿ ಅದನ್ನು ತಿದ್ದಲಿಕ್ಕೆ ನೋಡಬೇಕು. ಇವತ್ತು ಮಕ್ಕಳನ್ನು ಮಾನಸಿಕವಾಗಿ ಕುಗ್ಗಿಸುವ ಈ ರೀತಿಯ ಹಲವಾರು ವಿಷಯಗಳು ನಡೀತಾ ಇದೆ. ನೀವು ನೋಡಿ, ಸಾಮಾನ್ಯವಾಗಿ ಮಕ್ಕಳು 4 ವಯಸ್ಸು, 5 ವಯಸ್ಸು, 6 ವಯಸ್ಸು, ಕೆಲವರು 8-9 ವಯಸ್ಸುವರೆಗೆ ಮಲಗಿದಲ್ಲಿ ಮೂತ್ರ ಮಾಡುವುದಿದೆ. ಅದು ಮಕ್ಕಳು ಅರಿತುಕೊಂಡು ಮಾಡುವ ತಪ್ಪಲ್ಲ, ಸ್ವಾಭಾವಿಕವಾಗಿ ಸಂಭವಿಸುವುದಾಗಿದೆ. ಅದು ನನ್ನ ಮಗನ ತಪ್ಪಲ್ವೇ ಅಲ್ಲ. ಆ ತಪ್ಪನ್ನು ಆ ಒಂದು ನನ್ನ ಮಗುವಿನ ಆ ಒಂದು ವೀಕ್ನೆಸ್ಸನ್ನು ಅಥವಾ ಆ ಒಂದು ದೌರ್ಬಲ್ಯವನ್ನು, ಆ ಮೂತ್ರ ಮಾಡುವ ಸಂಗತಿಯನ್ನು ಮದುವೆ ಮನೆಯಲ್ಲಿ ಅಣ್ಣ ತಮ್ಮಂದಿರುವಾಗ, ಕುಟುಂಬಕರಿರುವಾಗ ಇವನು 5-6 ವಯಸ್ಸಾಗಿ ಇನ್ನೂ ಕೂಡ ಮೂತ್ರ ಮಾಡ್ತಾ ಇದ್ದಾನೆ ಎಂಬ ರೀತಿಯಲ್ಲಿ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವ ರೂಪದಲ್ಲಿ ಹೇಳಬಾರದು. ಅದು ತಪ್ಪಾಗಿದೆ. ಅವನು ಮಾನಸಿಕವಾಗಿ ಖಿನ್ನತೆ ಅನುಭವಿಸ್ತಾನೆ. ನಮ್ಮ ಮಕ್ಕಳಿಗೆ ನಾವು ಶತ್ರುಗಳಾಗಿ ಮಾರ್ಪಡ್ತೇವೆ. 4 ಜನರ ಮುಂದೆ ಅವನೊಂದು ವೀಕ್ನೆಸ್ ಹೇಳೋದು ಎಷ್ಟು ದೊಡ್ಡ ತಪ್ಪಾಗಿದೆ. ಅದು ಆ ಮಗು ಬೇಕಂತ ಮಾಡಿದ್ದಲ್ಲ, ಮಗುವಿಗೆ ನಿದ್ದೆಯಲ್ಲಿ ಗೊತ್ತಿಲ್ಲದ ಹಾಗೆ ಹೋಗಿದೆ. ಈ ರೀತಿ ಹಲವಾರು ವೀಕ್ನೆಸ್ಗಳು ಮಕ್ಕಳಲ್ಲಿರಬಹುದು. ಅದನ್ನು ಜನರ ಮುಂದೆ, 4 ಜನರ ಮುಂದೆ ಹೇಳಿಕೊಂಡು ಅವರ ಧೈರ್ಯವನ್ನು, ಸ್ಥೈರ್ಯವನ್ನು, ಸಾಮರ್ಥ್ಯವನ್ನು, ಅವರ ಮಾನಸಿಕವಾದ ಸ್ಥಿಮಿತವನ್ನು ಕುಗ್ಗುವಂತೆ, ಅವರನ್ನು ತುಂಬ ಬಲಹೀನರಾಗುವಂತೆ ಮಾಡುವ ಒಂದು ಪರಿಪಾಠವಾಗಿದೆ ಇದು. ಯಾವೊಂದು ತಂದೆ ತಾಯಿಗಳು ಕೂಡ ಆ ರೀತಿ ಮಾಡಬಾರದು. ಆ ರೀತಿ ಸಂಭವಿಸ್ತಾ ಇದೆಯಾ, ಮಕ್ಕಳನ್ನು ಮತ್ತೆ ಹುರಿದುಂಬಿಸಬೇಕು. ಆ ರೀತಿ ನೋಡು ನೀನು. ಆ ರೀತಿಯಲ್ಲಿ ಬೇಕಾದರೆ ಔಷಧಿಗಳನ್ನು ತೆಗೆಯಬಹುದು. ತನ್ನಿಂತಾನೇ ಕೆಲವೊಮ್ಮೆ 8 ವರ್ಷ 9 ವರ್ಷವರೆಗೆಲ್ಲ ಇರಬಹುದು. ನಂತರದು ಸಾಮಾನ್ಯವಾಗಿ ಅದು ಏನಾಗಬಹುದು, ನಿಂತು ಹೋಗ್ತದೆ. ಸ್ವಾಭಾವಿಕವಾಗಿ ಅದು ನಿಂತು ಹೋಗ್ತದೆ. ಆದರೆ ಆ ಮಕ್ಕಳನ್ನು ಯಾವತ್ತೂ ಕೂಡ ಇನ್ನೊಬ್ಬರ ಮುಂದೆ ಆರೋಪಿಗಳನ್ನಾಗಿ ಮಾಡುವ ಒಂದು ಅವಸ್ಥೆಗೆ ಯಾವ ತಂದೆ ತಾಯಿ ಕೂಡ ಎಳಿಬಾರದು. ಅವರು ಬೇಕಂತಲೇ ಮಾಡಿದ್ದಲ್ಲ, ನಿದ್ದೆಯಲ್ಲಿ ಸಂಭವಿಸಿದ್ದಾಗಿದೆ. ಈ ರೀತಿ ಇನ್ನು ಬೇಕಂತಲೇ ಮಾಡಿದ ತಪ್ಪಾಗಿದ್ದರೂ ಕೂಡ ಜನರ ಮುಂದೆ ಅವರನ್ನು ತಿದ್ದುವ ಒಂದು ವಿಷಯಕ್ಕೆ ನಾವು ಹೋಗಬಾರದು. ಬದಲಾಗಿ ನಾವು ಏಕಾಂಗಿಯಾಗಿ ಕರೆದು ಅವರನ್ನು ತಿದ್ದುವವರಾಗಬೇಕು. ಇನ್ನು ನಮ್ಮ ಮಕ್ಕಳ ಸಹವಾಸ ಯಾರೊಂದಿಗೆ ಇರ್ತದೆ ನೋಡ್ಕೊಳ್ಬೇಕು. ಮಕ್ಕಳು ಆಟವಾಡಲಿಕ್ಕೆ ಬಿಡಬೇಕು. ಮಕ್ಕಳು ಆಟವಾಡಬೇಕು. ಮಕ್ಕಳಲ್ಲದೆ ಮತ್ತೆ ಯಾರು ಆಟ ಆಡುವುದು? ಆಟ ಇರುವುದು ಯಾರಿಗೆ? ಮಕ್ಕಳಿಗಲ್ವಾ? ಮಕ್ಕಳು ಆಟವಾಡಬೇಕು. ಆದರೆ ಆಟವಾಡುವ ಆ ಕೂಟ ಯಾರದ್ದನ್ನು ನೋಡಬೇಕು. ಸಹವಾಸ ಒಳ್ಳೆಯದಾಗಿರಬೇಕು. ನಮ್ಮ ಮಕ್ಕಳದ್ದು ಒಳ್ಳೆಯವರ ಜನರೊಂದಿಗೆ ಸೇರಿದರೆ ಒಳ್ಳೆಯವರ, ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ. ದುರ್ಜನರ ಸಂಘ ಅದು ಹಾಳುವವರ ಹದ್ದಿನಂತಿಕ್ಕೂ ಸರ್ವಜ್ಞ ನಾವು ಕೇಳಿದ್ದೇವೆ. ಆದ್ದರಿಂದ ಒಳ್ಳೆಯವರೊಂದಿಗೆ ಸೇರಲಿಕ್ಕೆ ಬೇಕಾಗಿ ನಾವು ಪ್ರೇರೇಪಿಸಬೇಕು. ನಮ್ಮ ಮಕ್ಕಳ ಸಹವಾಸ ಒಳ್ಳೆಯ ಗೆಳೆಯರೊಂದಿಗಿರಬೇಕು.
ಅವರು ಒಳ್ಳೆಯ ಫ್ಯಾಮಿಲಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ಸ್ವಭಾವ, ಅವರ ಆಟೋಟಗಳು ಮಾತ್ರ, ಅವರ ಬಾಯಿಗಳಲ್ಲಿ ಅವಾಚ್ಯ ಶಬ್ದಗಳು ಬರಲ್ಲ, ಗುಟ್ಕಾ ಪಾನ್ ಪರಾಗ್ಗಳನ್ನು ತಿನ್ನಲ್ಲ, ಅವರು ಕೆಟ್ಟ ಪದಗಳನ್ನು ಯೂಸ್ ಮಾಡಲ್ಲ, ಅವರು ಇನ್ನಿತರ ಕೆಡುಕುಗಳಿಗೆ ಹೋಗಲ್ಲ, ಅವರು ಸಮಾಜ ಬಾಹಿರ ಕೆಲಸಗಳಿಗೆ ಅವರು ಇಳಿಯಲ್ಲ, ಅವರ ಪಾಡಿಗೆ ಅವರು ಆಟವಾಡ್ತಾರೆ, ಅವರ ಪಾಡಿಗೆ ಅವರು ಖುಷಿ ಪಡ್ತಾರೆ, ಅವರ ಪಾಡಿಗೆ ಅವರು ಮನೆ ಸೇರ್ತಾರೆ. ಈ ರೀತಿಯ ಒಂದು ಕೂಟ, ಸಂಘ, ಗೆಳೆತನ ನಮ್ಮ ಮಕ್ಕಳು ಮಾಡುವ ರೀತಿಯಲ್ಲಿ ನಾವು ಮಾಡಬೇಕು. ಅದರ ಬಗ್ಗೆ ನಾವು ನಿಗಾ ವಹಿಸಬೇಕು. ಎಲ್ಲ ರೀತಿಯ ಮಕ್ಕಳು ಕೂಡ ಈ ಕಾಲದಲ್ಲಿ ಇರ್ತಾರೆ. ಕೆಲವರು ಆಟವಾಡುವಾಗ ಗುಟ್ಕಾ ಪಾನ್ ಪರಾಗ ಅಂತಹ ಅಲ್ಲಿಂದ ಆರಂಭವಾಗ್ತದೆ. ಅಲ್ಲಿಂದ ಆರಂಭವಾಗಿ ಅದು ಮದ್ಯದ ಅಮಲಿನ ಮೂಲಕ ಹೋಗಿ ನಂತರ ಡ್ರಗ್ಸ್ಗಳಲ್ಲಿ ಕೊನೆಗೊಳ್ಳುವ ಒಂದು ಕಾಲದಲ್ಲಿ ನಾವಿದ್ದೇವೆ. ಇಂತಹ ಕೆಟ್ಟ ಚಟಕೆಗಳು ಆರಂಭದಿಂದಲೇ ನಮ್ಮ ಮಕ್ಕಳ ಹತ್ತಿರ ಕೂಡ ಸುಳಿಯದಂತೆ ನೋಡಬೇಕಾದ ಜವಾಬ್ದಾರಿ ಹೆತ್ತವರಾದ ತಂದೆ ತಾಯಿಗಳಿಗಿದೆ. ಮಕ್ಕಳಿಗೆ ಗೊತ್ತಿಲ್ಲ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ. ಮಕ್ಕಳಿಗೆಲ್ಲವೂ ಕೂಡ ಮಜಾನೆ, ಮಕ್ಕಳಿಗೆಲ್ಲವೂ ಕೂಡ ಖುಷಿಯೇ, ಮಕ್ಕಳಿಗೆಲ್ಲವೂ ಕೂಡ ಸಂತೋಷನೇ, ಎಲ್ಲವೂ ಕೂಡ ಸಂತೋಷ ಕೂಟಗಳೇ. ಅವರಿಗೆ ಒಳ್ಳೆಯದು ಕೆಟ್ಟದು ಗೊತ್ತಿಲ್ಲ, ಒಳಿತು ಕೆಡುಕುಗಳು ಗೊತ್ತಿಲ್ಲ, ಯಾವುದು ಬೇಕು ಬೇಡ ಎಂಬುದು ಗೊತ್ತಿಲ್ಲ, ಯಾವುದು ನಮಗೆ ಒಳ್ಳೆಯದು ಯಾವುದು ನಮಗೆ ಬೇಡದ್ದು ಎಂಬುದು ಗೊತ್ತಿಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಅವರ ಒಳಿತು ಕೆಡುಕುಗಳ ಬಗ್ಗೆ ನೋಡುವುದು, ಅವರ ಎಲ್ಲ ವಿಷಯಗಳನ್ನು ನೋಡಿಕೊಳ್ಳುವುದು ತಂದೆ ತಾಯಿಯ ಅತ್ಯಂತ ದೊಡ್ಡ ಬಾಧ್ಯತೆಯಾಗಿದೆ. ನಮಗೆ ಈ ಪ್ರಪಂಚದಲ್ಲೂ ನಾಳೆಯೂ ನಮಗೆ ಉಳಿಯುವುದು ನಮ್ಮ ಮಕ್ಕಳು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಇದಾ ಮಾತಲ್ ಇನ್ಸಾನು ಇಂಕತಅ ಅನ್ಹು ಅಮಲುಹು ಇಲ್ಲಾ ಮಿನ್ ಸಲಾಸ್. ಒಬ್ಬ ಮನುಷ್ಯ ಮರಣ ಹೊಂದಿದರೆ 3 ವಿಷಯಗಳ ಹೊರತು ಬಾಕಿ ಎಲ್ಲವೂ ಕೂಡ ಅವನಿಂದ ನಷ್ಟವಾಗ್ತದೆ. ಅವನು ಸಂಪಾದನೆ ಮಾಡಿದ ಸಂಪತ್ತುಗಳು, ಅವನ ಜಮೀನುಗಳು, ಅವನ ATM ಕಾರ್ಡ್, ಅವನ ATMನಲ್ಲಿರುವ ಹಣಗಳು ಎಲ್ಲವೂ ಕೂಡ ಹೋಯಿತು, ಅದರೊಂದಿಗೆ ಎಲ್ಲವೂ ಕೂಡ ಹೋಯಿತು. 3 ವಿಷಯಗಳು ಕೂಡ ಬಾಕಿಯಾಗ್ತದೆ. ಇಲ್ಲ ಮಿನ್ ಸದಕತಿನ್ ಜಾರಿಯಾ, ಜಾರಿಯಾದ ಸದಕ, ಒಳ್ಳೆ ದಾನ ಧರ್ಮ, ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುವ ರೀತಿಯ ಒಂದು ದಾನ ಧರ್ಮ, ಅದು ಯಾವತ್ತೂ ಕೂಡ ಇವನಿಗಾಗಿ ಉಳಿಯುತ್ತದೆ. ಅವ ಇಲ್ಮಿನ್ ಯುಂತಫഉ ಬಿಹಿ, ಇನ್ನು ಒಳ್ಳೆ ಉಪಕಾರಪ್ರದವಾದ ಅರಿವು, ಇವನು ಒಳ್ಳೆ ಇಲ್ಮ್ ಕಲಿತಿರ್ತಾನೆ, ಅದಕ್ಕೆ ಸೇವೆ ಮಾಡಿರ್ತಾನೆ, ಅದು ಉಳಿಯುತ್ತದೆ. ಅವು ವಲದಿನ್ ಸಾಲಿಹಿ ಯದ್ಉ ಲಹು, ಇವನಿಗೆ ಬೇಕಾಗಿ ಪ್ರಾರ್ಥನೆ ಮಾಡುವ ಮಕ್ಕಳು, ಅವರು ಯಾವತ್ತೂ ಕೂಡ ಇಲ್ಲಿ ಉಳಿಯುತ್ತಾರೆ, ಅದು ಶಾಶ್ವತ, ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಇವನಿಗೆ ಇರುವುದಾಗಿದೆ. ಆದ್ದರಿಂದ ಮಕ್ಕಳನ್ನು ಉತ್ತಮವಾದ ರೀತಿಯಲ್ಲಿ ಪೋಷಣೆ ಮಾಡಲು, ಪಾಲನೆ ಮಾಡಲು ನಾವು ರೆಡಿಯಾಗಿರಬೇಕು. ಮುಖ್ಯವಾಗಿ ಹೆಣ್ಣು ಗಂಡು ಎಂಬ ತಾರತಮ್ಯ ಇವತ್ತು ನಾವು ಕೆಲವು ಕಡೆಗಳೆಲ್ಲಾದರೂ ಕಾಣ್ತಾ ಇದ್ದೇವೆ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದಿದ್ದ 6ನೇ ಶತಮಾನದಲ್ಲಿ ಇದು ಸ್ವಲ್ಪ ಜಾಸ್ತಿ ಆಗಿತ್ತು. ಹೆಣ್ಣನ್ನು ಮನೆಯಲ್ಲಿರುವ ಪಗಡೆ ಪಾತ್ರೆಗಳಿಗಿಂತಲೂ ಕಡೆಗಣಿಸಿಕೊಂಡಿರುತ್ತಿದ್ದ ಒಂದು ಕಾಲವಾಗಿತ್ತು 6ನೇ ಶತಮಾನ. ಹುಟ್ಟಿದ್ದು ಹೆಣ್ಣು ಎಂದರಿತರೆ ಜೀವಂತವಾಗಿ ದಫನ ಮಾಡುತ್ತಿದ್ದ ಅಥವಾ ದಹನ ಮಾಡುತ್ತಿದ್ದ ಒಂದು ಕಾಲವಾಗಿತ್ತು ಅಂದಿನ 6ನೇ ಶತಮಾನ. ನಂತರ ಕಾಲಗಳಲ್ಲೂ ಕೂಡ ಸತಿ ಸಹಗಮನ ಪದ್ಧತಿಯಂತಹ ಪದ್ಧತಿಗಳೆಲ್ಲ ಚರಿತ್ರೆಯಲ್ಲಿ ನಾವು ಕಂಡವರು. ಹೆಣ್ಣನ್ನು ಯಾವತ್ತೂ ಕೂಡ ಒಂದು ಶೋಷಣೆಯ ವಸ್ತುವಾಗಿ, ಒಂದು ಭೋಗ ವಸ್ತುವಾಗಿ ಕಂಡದ್ದು ಇತಿಹಾಸದ ಪುಟಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ಕಂಡಿದ್ದೇವೆ. ಆ ಸಂದರ್ಭದಲ್ಲಿ ಮುಹಮ್ಮದ್ ಪೈಗಂಬರ್ರವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು, ಒಂದು ತಂದೆಗೆ 2 ಹೆಣ್ಮಕ್ಕಳಿದ್ದರೆ ಆ ಹೆಣ್ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು, ಅವಳಿಗೆ ಬೇಕಾದದ್ದನ್ನೆಲ್ಲವನ್ನು ಕೊಟ್ಟು, ಕೊನೆಗೆ ಒಂದು ಒಳ್ಳೆ ವರನನ್ನು ನೋಡಿಕೊಂಡು ಮದುವೆ ಮಾಡಿಕೊಟ್ಟರೆ ಖಂಡಿತವಾಗಿಯೂ ಆ ಗಂಡನಿಗೆ ಸ್ವರ್ಗವಿದೆ, ಅವನು ಒಳ್ಳೆಯ ಸಾಧನೆ ಮಾಡಿದವ ಎಂದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ನಮಗೆ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳೆಂದು ಕರೆಯಲ್ಪಟ್ಟಿದ್ದ ಇಂಗ್ಲೆಂಡಿನಂತಹ ರಾಷ್ಟ್ರಗಳಲ್ಲೂ ಕೂಡ ಈಗ ವಿಮೆನ್ಸ್ ಆ್ಯಕ್ಟ್ ಜಾರಿಗೆ ಬರುವ ತನಕವೂ ಕೂಡ ತಂದೆಯ ಸೊತ್ತಿನಲ್ಲಿ ಹೆಣ್ಣಿಗೆ ಯಾವುದೇ ಪಾಲಿರಲಿಲ್ಲ. ಮುಹಮ್ಮದ್ ಪೈಗಂಬರ್ ಅವರು 1400 ವರ್ಷಗಳ ಹಿಂದೆ ಹೇಳಿದರು, ತಂದೆಯ ಸೊತ್ತಿನಲ್ಲಿ ಹೆಣ್ಣಿಗೂ ಕೂಡ ಅರ್ಧಾಂಶವನ್ನು ಕೊಡಲೇಬೇಕು. ಹೆಣ್ಣು ಮತ್ತು ಗಂಡು ಎರಡು ರೀತಿಯ ಮಕ್ಕಳಿದ್ದರೂ ಕೂಡ ಇಬ್ಬರಿಗೆ ಕೂಡ ನಾವು ತಾರತಮ್ಯ ಮಾಡದೆ ಅವರನ್ನು ಉತ್ತಮವಾದ ರೀತಿಯಲ್ಲಿ ನೋಡಿಕೊಳ್ಬೇಕು ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಅವರು ಹೇಳುವ ಮತ್ತೊಂದು ಹದೀಸ್ ಕಾಣ್ತಾ ಇದೆ, ಮನ್ ಆಲ ಜಾರಿಯತೈನಿ ಹತ್ತಾ ತಬುಲುಗಾ ಜಾಅ ಯೌಮಲ್ ಕಿಯಾಮತಿ ಅನ ವಹುವ ವಲಮ್ಮ ಅಸಾಬಿಅಹು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಒಬ್ಬನಿಗೆ 2 ಹೆಣ್ಣು ಮಕ್ಕಳಿದ್ದರೆ
ಉತ್ತಮವಾದ ರೀತಿಯಲ್ಲಿ ಅವನು ಪಾಲನೆ ಮಾಡಿ ಶಿಕ್ಷಣವನ್ನು ಕೊಟ್ಟು ಬೆಳೆಸಿ ಮದುವೆ ಮಾಡಿಕೊಟ್ಟರೆ ಅವನು ಮತ್ತು ನಾನು ನಾಳೆ ಪರಲೋಕದಲ್ಲಿ ಈ ರೀತಿ ಇರ್ತೇವೆ ಎಂದು ತನ್ನ 2 ಬೆರಳುಗಳನ್ನು ಹತ್ತಿರ ಮಾಡಿಕೊಂಡು ತೋರಿಸ್ತಾರೆ. ಅಂದರೆ ಇಷ್ಟು ಹತ್ತಿರವಾಗಿರ್ತೇವೆ, ಅಷ್ಟು ಒಳ್ಳೆಯ ಸೌಭಾಗ್ಯವಂತ ಅವನು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ನಾವು ಕಾಣ್ತಾ ಇದ್ದೇವೆ. ನಾವು ನಮ್ಮ ಮಕ್ಕಳಿಗೆ ಬೇಕಾಗಿ ಯಾವತ್ತು ನಿಗಾ ವಹಿಸಬೇಕು. ಅವರ ಲಾಲನೆ ಸಣ್ಣ ವಯಸ್ಸಿನಿಂದಲೇ. ಕೆಲವು ಮಹಾತ್ಮರುಗಳು ಹೇಳುವ ಹಾಗೆ ಗರ್ಭಿಣಿಯಾಗಿರುವಾಗಲೇ ಆ ತಾಯಿ ಏನು ಕೇಳ್ತಾಳೆ, ಏನು ಮಾಡ್ತಾಳೆ, ಹೇಗಿರ್ತಾಳೆ, ಅದು ಮಕ್ಕಳ ಮನಸ್ಸಿನಲ್ಲಿ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ಹುಟ್ಟಿದ ಬಳಿಕೆಯಿರುವ 5-6 ವರ್ಷಗಳು, 3ನೇ ವಯಸ್ಸು, 4ನೇ ವಯಸ್ಸು, 5ನೇ ವಯಸ್ಸು, ಈ 2-3 ವಯಸ್ಸು ಮಕ್ಕಳಲ್ಲಿ ಅತ್ಯಂತ ಇಂಪಾರ್ಟೆಂಟ್. ಅವತ್ತು ನಾವು ಆ ಮಕ್ಕಳಿಗೆ ಏನು ಮಕ್ಕಳ ಮನಸ್ಸಿಗೆ ಹಾಕ್ತೇವೆ ಅದು ಆ ಮಕ್ಕಳಲ್ಲಿ ಕೊನೆ ಉಸಿರಿನ ತನಕ ಪ್ರತಿಫಲಿಸುತ್ತದೆ. ಕೆಟ್ಟದು ಮಾತ್ರ ಹಾಕಿಬಿಟ್ರೆ, ನಾವು ಕೆಲವೊಮ್ಮೆ ಸಿನಿಮಾ ತೋರಿಸ್ತೇವೆ, ಅದರಲ್ಲಿ ಹೊಡೆತಗಳು, ಶರಾಬುಗಳು, ಪ್ರೇಮ ಪ್ರಕರಣಗಳು, ಇದು ಮಾತ್ರ ಈ ಮಕ್ಕಳ ಮನಸ್ಸಲ್ಲಿ ತುಂಬಿ 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 ತುಳುಕಿಸಿಬಿಟ್ರೆ ನಂತರ ಆ ಮಗುವಿನ ಮನಸ್ಸಲ್ಲಿ, ಮಗುವಿನ ಜೀವನದಲ್ಲಿ ಅದು ಹೀಗೆ ಪ್ರತಿಫಲಿಸಿಕೊಂಡು ಬರಬಹುದು. 5 ವಯಸ್ಸಿನ ತನಕ ಇರುವ ಸಮಯ ಅತ್ಯಂತ ನಿರ್ಣಾಯಕವಾದ ಸಮಯವಾಗಿದೆ. ಆ ಸಮಯದಲ್ಲಿ ಮಕ್ಕಳಿಗೆ ನಾವು ಏನು ಕೊಡ್ತೇವೆಯೋ ಅದು ತುಂಬ ಗಟ್ಟಿಯಾಗಿ ಕ್ಯಾಚ್ ಮಾಡುತ್ತದೆ. ಆ ಸಮಯವರ ಹೃದಯದಲ್ಲಿ ಬರೆದದ್ದು ಅದು ಕಲ್ಲಿನಲ್ಲಿ ಬರದಂತೆ ಉಳಿಯುತ್ತದೆ. ಆ ಸಮಯದಲ್ಲಿ ಒಳ್ಳೆ ಪ್ರೀತಿ ಕೊಟ್ಟು, ಒಳ್ಳೆ ಸಂಸ್ಕಾರ ಕೊಟ್ಟು, ಒಳ್ಳೆ ಮಾತುಗಳ ಮೂಲಕ ನಾವು ಆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದರೆ 5 ವಯಸ್ಸಿನ ನಂತರವಿರುವ ಮಗು ಬಂಗಾರದಂತಹ ಮಗುವಾಗಿ ನಮಗೆ ಸಿಗ್ತದೆ. ಆ ಸಮಯದಲ್ಲಿ ಹೊಡೆತ, ಬಡಿತ, ಕಡೆಗಣಿಸುವಿಕೆ, ತಾರತಮ್ಯ, ಹೀಯಾಳಿಸುವಿಕೆ, ಮೂದಲಿಸುವಿಕೆ, ಆ ಸಮಯದಲ್ಲಿ ಮಕ್ಕಳನ್ನು ತಲೆದೆಗೆದು ಜಜ್ಜುವುದು, ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ಬೈಯುವುದು, ಶಾಪ ಹಾಕುವ ಪದಗಳಿಂದ ತಂದೆ ತಾಯಿ ಬೈಯೋದು, ಆ ರೀತಿಯಾಗಿ ಆ ಮಗುವನ್ನು ಬೆಳೆಸಿಬಿಟ್ರೆ ನಂತರ ಅದೆಲ್ಲವನ್ನು ಕೂಡ ನೀವು ನಿಮ್ಮ ಲೈಫ್ನಲ್ಲಿ ಅನುಭವಿಸಬೇಕಾಗಿ ಬರಬಹುದು. ಆ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕಾಣುವ ಚೇಷ್ಟೆಗಳು, ಮಕ್ಕಳಲ್ಲಿ ಕಾಣುವ ಆಟ, ಅವರಲ್ಲಿ ಕಾಣುವ ತಪ್ಪುಗಳು, ಅದನ್ನು ನಾವು ಏನು ಮಾಡಬಾರದು, ಆ ಮಕ್ಕಳಿಗೆ ಶಿಕ್ಷೆಯಾಗಿ ಕೊಡುವ ರೀತಿಯಲ್ಲಿ ಮಾಡಬಾರದು. ಅದನ್ನು ಸಂಪೂರ್ಣವಾಗಿ ಮ್ಯಾನೇಜ್ ಮಾಡಲು ಒಂದು ತಂದೆ ತಾಯಿ ಪ್ರಬುದ್ಧರಾಗಬೇಕು. ತಂದೆ ತಾಯಿ ಯಾವತ್ತೂ ಕೂಡ ಪ್ರಬುದ್ಧರಾಗಬೇಕು. ಅವರಿಗೆ ಶಾಪ ಹಾಕಲಿಕ್ಕೆ ಬಾರದು. ಕೆಲವು ತಂದೆ ತಾಯಿ ಇದ್ದಾರೆ, ನೀನು ಹಾಗೆ ಆಗಿ ಹೋಗು, ಹೀಗೆ ಆಗಿ ಹೋಗು ಅಂತ ಹೇಳಿಕೊಂಡು ಶಾಪ ಹಾಕುವವರು. ತಂದೆ ತಾಯಿಯ ಪ್ರಾರ್ಥನೆ ಅದು ಬೇಗ ಸೃಷ್ಟಿಕರ್ತನು ಉತ್ತರ ಕೊಡುವ ಪ್ರಾರ್ಥನೆಯಾಗಿದೆ ಎಂದು ನಮಗೆ ಹದೀಸ್ಗಳಲ್ಲಿ ಕಾಣ್ತದೆ. ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ಸಲಾಸ ದಅವಾತಿನ್ ಮುಸ್ತಜಾಬಾತ್ ಲಾ ಶಕ್ಕ ಫೀಹಿನ್ನ. 3 ಸಂದರ್ಭಗಳ ದುಆ, ಪ್ರಾರ್ಥನೆ ಸೃಷ್ಟಿಕರ್ತನು ಬೇಗ ಉತ್ತರ ಕೊಡುವ ಪ್ರಾರ್ಥನೆಗಳಾಗಿವೆ. 3 ಸಂದರ್ಭಗಳ ಪ್ರಾರ್ಥನೆ, 3 ವ್ಯಕ್ತಿಗಳ ಪ್ರಾರ್ಥನೆ ಸೃಷ್ಟಿಕರ್ತನು ಬೇಗ ಉತ್ತರ ಕೊಡ್ತಾನೆ. ದಾವತುಲ್ ಮದುಲೂಮ್, ಒಬ್ಬ ಆಕ್ರಮಿಸಲ್ಪಟ್ಟ ವ್ಯಕ್ತಿಯ ಪ್ರಾರ್ಥನೆ ಸೃಷ್ಟಿಕರ್ತ ಬೇಗ ಉತ್ತರ ಕೊಡ್ತಾನೆ. ನಾನೊಬ್ಬನಿಗೆ ಹೊಡೆಯುತ್ತಾ ಇದ್ದೆ, ನಾನೊಬ್ಬನಿಗೆ ತೊಂದರೆ ಕೊಡ್ತಾ ಇದ್ದೇನೆ, ಆ ಸಂದರ್ಭದಲ್ಲೊಂದು ಮನುಷ್ಯ ನನಗೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿದರೆ ಸೃಷ್ಟಿಕರ್ತ ಬೇಗ ಉತ್ತರ ಕೊಡುವ ಪ್ರಾರ್ಥನೆ. ಆಕ್ರಮಿಸಲ್ಪಟ್ಟವನ ಪ್ರಾರ್ಥನೆ ಸೃಷ್ಟಿಕರ್ತ ಬೇಗ ಉತ್ತರ ಕೊಡ್ತಾನೆ. 2ನೆಯದ್ದು ವದಅವತುಲ್ ಮುಸಾಫಿರ್, ಯಾತ್ರೆಯಲ್ಲಿರುವವನ ಪ್ರಾರ್ಥನೆ ಸೃಷ್ಟಿಕರ್ತ ಬೇಗ ಉತ್ತರ ಕೊಡ್ತಾನೆ. ವದಅವತುಲ್ ವಾಲಿದಿ ಅಲಾ ವಲದಿಹಿ, ತಂದೆ ತಾಯಿ ಮಕ್ಕಳಿಗೆ ಬೇಕಾಗಿ ಮಾಡುವ ಪ್ರಾರ್ಥನೆ ಸೃಷ್ಟಿಕರ್ತ ಬೇಗ ಉತ್ತರ ಕೊಡ್ತಾನೆ. ಅದು ಮನದಿಂದ ಬರುವ ಪ್ರಾರ್ಥನೆಯಾಗಿದೆ, ಹೃದಯದಿಂದ ಬರುವ ಪ್ರಾರ್ಥನೆಯಾಗಿದೆ, ಪ್ರೀತಿ ವಾತ್ಸಲ್ಯದಿಂದ ಬರುವ ಪ್ರಾರ್ಥನೆಯಾಗಿದೆ, ಕರುಣೆಯ ಒಂದು ಪ್ರಾರ್ಥನೆಯಾಗಿದೆ. ಆದ್ದರಿಂದಲೇ ಆ ಪ್ರಾರ್ಥನೆಗಳಿಗೆ ಬೇಗ ಉತ್ತರ ಲಭಿಸ್ತದೆ. ಆದ್ದರಿಂದ ಯಾವ ರೀತಿ ನಮ್ಮ ಮಕ್ಕಳಿಗೆ ಬೇಕಾಗಿ ಪ್ರಾರ್ಥಿಸಬೇಕು ಅದೇ ರೀತಿ ನಾವು ಮಕ್ಕಳಿಗೆ ಬೇಕಾಗಿ ಶಾಪ ಹಾಕಬಾರದು. ಮಕ್ಕಳಿಗೆ ಶಾಪದ ಪ್ರಯೋಗಗಳು, ಕೆಟ್ಟ ಪದಗಳು, ತಂದೆ ತಾಯಿಯ ಬಾಯಿಯಲ್ಲಿ ಯಾವ ಕೆಟ್ಟ ಪದ ಬರ್ತದೆ ಅದು ಮಕ್ಕಳಲ್ಲಿ ಬಂದೇ ಬರ್ತದೆ. ಮಕ್ಕಳ ಮುಂದೆ ಗಂಡ ಹೆಂಡತಿ ಜಗಳ ಆಗಬಾರ್ದು, ಅಲ್ಲದಿದ್ದರೆ ಜಗಳ ಆಗಬಾರ್ದು. ನಾನು ಕಳೆದ ಬಾರಿ ಹೇಳಿದ್ದೆ, ತಂದೆ ತಾಯಿ ಪರಸ್ಪರ ಹೇಗಿರಬೇಕೆಂಬುದು. ಮಕ್ಕಳ ಮುಂದೆಯಂತೂ ಪರಸ್ಪರ ಜಗಳ ತಂದೆ ತಾಯಿಯದ್ದು ಯಾವತ್ತೂ ಕೂಡ ನಡೀಬಾರದು.
ಮಕ್ಕಳದನ್ನು ಅನುಕರಣೆ ಮಾಡ್ತಾರೆ. ಮಕ್ಕಳು ಭಾವಿಸ್ತಾರೆ ಗಂಡ ಹೆಂಡತಿ ಅಂತ ಹೇಳಿದರೆ ಜಗಳ ಆಡ್ತಾನೇ ಇರಬೇಕಾದವರು ಅಂತ ಭಾವಿಸಿಬಿಡ್ತಾರೆ. ಮಕ್ಕಳ ಮನಸ್ಸಲ್ಲಿ ತುಂಬ ಪ್ರಭಾವ ಬೀರ್ತದೆ. ನಾನು ಅತ್ಯಂತ ಹೆಚ್ಚು ಪ್ರೀತಿಸುವ ತಂದೆ, ನಾನು ಅತ್ಯಂತ ಹೆಚ್ಚು ಪ್ರೀತಿಸುವ ತಾಯಿ, ಇಬ್ಬರ ಮಧ್ಯದಲ್ಲಿರುವ ಜಗಳ ತಂದೆ ತಾಯಿ ಮಕ್ಕಳು ಯಾವತ್ತೂ ಕೂಡ ನಿರೀಕ್ಷಿಸಲ್ಲ, ಮಕ್ಕಳದು ಯಾವತ್ತೂ ಕೂಡ ಇಷ್ಟಪಡಲ್ಲ. ಅದು ಮಕ್ಕಳ ಮನಸ್ಸಿಗೆ ತುಂಬ ನೋವು ಕೊಡ್ತದೆ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಮಾತ್ರವಲ್ಲ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ, ನೀವು ಮಕ್ಕಳಿಗೆ ಹೆಸರು ಹಾಕುವಾಗಲೂ ಕೂಡ ಒಳ್ಳೆ ಹೆಸರನ್ನೇ ಹಾಕಿ. ಕೆಲವರೀಗ ಗಂಡನ ಹೆಸರು, ಹೆಂಡತಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಇಬ್ಬರು ಸೇರಿಸಿಕೊಂಡು ಏನಾದರೂ ಒಂದು ಹೆಸರು ಹಾಕಿ ಬಿಡುವುದು, ಏನಾದರೂ ಒಂದು ಅರ್ಥ ಬರುವುದು. ಅರ್ಥಗಳು ಏನೇನೇ ಬಂದು ಬಿಡ್ತದೆ. ಏನೆಲ್ಲ ಅರ್ಥ ಬಂದದ್ದು ಇದೆ, ಅಪಾರ್ಥಗಳನ್ನು ಇಡಬಾರ್ದು. ಕಾರಣ ಅಪಾರ್ಥಗಳು ನಾವು ಮಕ್ಕಳಿಗಿಟ್ಟರೆ 4 ಮಂದಿ ಅದೇ ಪದಗಳನ್ನು ಯೂಸ್ ಮಾಡಿಕೊಂಡು ಮಗುವನ್ನು ಕರೆದು ಬಿಟ್ಟರೆ ಆ ಮಗು ಮತ್ತೆ ಅದೇ ರೀತಿ ಆಗ್ಬೋದು. ಇನ್ನಕುಂ ತುದೌನ ಯೌಮಲ್ ಕಿಯಾಮತಿ ಬಿ ಅಸ್ಮಾಇಕುಂ ವ ಅಸ್ಮಾಇ ಆಬಾಯಿಕುಂ, ಆದ್ದರಿಂದ ಫಅಹ್ಸಿನು ಅಸ್ಮಾಅಕುಂ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಾಳೆ ಅಂತ್ಯದಿನದ ಸಮಯದಲ್ಲಿ ನಿಮ್ಮ ಹೆಸರನ್ನು ಮತ್ತು ನಿಮ್ಮ ತಂದೆಯ ಹೆಸರನ್ನು ಹಿಡಿದುಕೊಂಡಾಗಿದೆ ಕರೆಯುವುದು. ಆದ್ದರಿಂದ ಫಅಹ್ಸಿನು ಅಸ್ಮಾಅಕುಂ, ಮಕ್ಕಳಿಗೆ ಒಳ್ಳೆಯ ಹೆಸರು ನೀಡಿ. ಒಳ್ಳೆಯ ಹೆಸರು, ಒಳ್ಳೆ ಮಹಾತ್ಮರಿಂದ ಇರುವ ಹೆಸರು, ಒಳ್ಳೆ ಪೂರ್ವಿಕ ಮಹಾತ್ಮರುಗಳ ಹೆಸರುಗಳು, ಒಳ್ಳೆ ಜನರೊಂದಿಗೆ ಕೇಳಿಕೊಂಡಿರುವ ಹೆಸರುಗಳು, ಅದನ್ನಿಡಿ. ಅದು ಬಿಟ್ಟು ನಿಮಗೇನೋ ಒಂದು ತೋಚಿತ್ತು ಏನೋ ಒಂದು ಹೆಸರಿಟ್ಟು ಬಿಡುವುದು, ಆ ರೀತಿ ಅಲ್ಲ ನೀವು ಬೇಕಾಗಿರುವುದು ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡಬೇಕು. ಅವರಿಗೆ ಕಲಿಯಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಅದು ನಾವು ಮಾಡಿಕೊಡಬೇಕು. ಅದರಲ್ಲಿ ದೊಡ್ಡ ಪ್ರತಿಫಲವಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಅಫ್ದಲು ದೀನಾರಿ ಯುನ್ಫಿಕಹು ಅರ್-ರಜುಲ್ ದೀನಾರುನ್ ಯುನ್ಫಿಕಹು ಅಲಾ ಇಯಾಲಿಹಿ. ನೀವು ಖರ್ಚು ಮಾಡುವುದರಲ್ಲಿ ಒಳ್ಳೆಯ ಖರ್ಚು ನಿಮ್ಮ ಮಕ್ಕಳಿಗೆ ಬೇಕಾಗಿ, ಕುಟುಂಬಕ್ಕೆ ಬೇಕಾಗಿ ಮಾಡುವ ಖರ್ಚಾಗಿದೆ. ಅದಕ್ಕೆ ದೊಡ್ಡ ಮಹತ್ವವಿದೆ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ನಮಗೆ ಪೂರ್ವಿಕರಾದ ಮಹಾತ್ಮರುಗಳ ಚರಿತ್ರೆಗಳು, ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಕಥೆಗಳನ್ನು ಹೇಳಿಕೊಡಬೇಕು. ರಾತ್ರಿ ಮಲಗುವ ಸಮಯ, ಆ ಸಮಯದಲ್ಲಿ ನಾವು ಹೇಳಿಕೊಡುವ ಕಥೆಗಳು ಮಕ್ಕಳ ಸಬ್ಕಾನ್ಷಿಯಸ್ ಮೈಂಡಿಗೆ ಚೆನ್ನಾಗಿ ಹತ್ತಿಬಿಡುತ್ತದೆ. ಮಕ್ಕಳು ಕತೆ ಹೇಳುವುದನ್ನು ಇಷ್ಟಪಡ್ತಾರೆ. ಪೂರ್ವಿಕರ ಕಥೆಗಳು, ಮಹಾತ್ಮರುಗಳ ಚರಿತ್ರೆಗಳು, ಪ್ರವಾದಿ ಮುಹಮ್ಮದ್ ಪೈಗಂಬರ್ರವರ ಚರಿತ್ರೆ, ಅವರ ಕುಟುಂಬದ ಚರಿತ್ರೆ, ನೀತಿ ಕಥೆಗಳು, ಆ ಒಳ್ಳೆಯ ನೀತಿಯ ಚರಿತ್ರೆಗಳು, ಇತಿಹಾಸಗಳು ನಾವು ಕಲಿತುಕೊಂಡು ನಮ್ಮ ಮಕ್ಕಳಿಗೆ ನಿದ್ದೆಯ ಸಮಯದಲ್ಲಿ ಹಾಕಿದರೆ ಆ ಮಗು ಕೂಡ ಅದನ್ನು ಚೆನ್ನಾಗಿ ತೆಗೆದುಕೊಳ್ತದೆ. ಆ ಒಳ್ಳೆಯ ಚರಿತ್ರೆಗಳನ್ನು ಕೇಳಿಕೊಂಡು ನಿದ್ದೆಗೆ ಜಾರುವ ಆ ಮಕ್ಕಳು ಪ್ರಬುದ್ಧರಾಗಿ ಪಕ್ವತೆಯುಳ್ಳವರಾಗಿ ಬರ್ತಾರೆ. ನಾವು ಮೊಬೈಲನ್ನು ಕೊಟ್ಟುಬಿಟ್ಟು ಮೊಬೈಲ್ನಲ್ಲಿ ಏನೇನೋ ಇದೆ, ಏನೇನೋ ನೋಡಿಕೊಂಡು ಆ ಮಕ್ಕಳು ನಿದ್ದೆಗೆ ಜಾರಿ ಬಿಟ್ಟರೆ ಈ ಮಕ್ಕಳು ಏನೇನೋ ಆಗಿಬಿಡ್ತಾರೆ. ಇವತ್ತು ಕೆಲವು ಕಾರ್ಟೂನ್ಸ್ಗಳನ್ನು ಅದು ನಿರಂತರ ಯಾವಾಗಾದರೂ ಒಮ್ಮೆ ಹಾಕಿ ಕೊಡುವುದು ಬಿಟ್ಟು ನಿರಂತರವಾಗಿ ಕಾರ್ಟೂನ್ಸ್ಗಳನ್ನು ಕೊಟ್ಟು ಮಕ್ಕಳ ಪದಗಳು ಕೂಡ ಸ್ಪಷ್ಟವಾದ ಪದಗಳು ಬರ್ತಾ ಇಲ್ಲ ಮಕ್ಕಳ ಬಾಯಲ್ಲಿ. ಕಾರ್ಟೂನ್ಸ್ ರೀತಿಯಲ್ಲಿ ಮಕ್ಕಳು ಮಾತಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಕಾರ್ಟೂನ್ಗಳಾಗಿ ಮಾರ್ಪಡ್ತಾ ಇದ್ದಾರೆ. ಯಾವಾಗಾದರೂ ಒಮ್ಮೆ ಒಂದು 5 ನಿಮಿಷ, ಒಂದು 10 ನಿಮಿಷ ಆ ರೀತಿ ಕೊಡುವುದಕ್ಕೆ ಬದಲಾಗಿ ನಾವು ಹೇಳಿದಾಗೆ ಮಕ್ಕಳು ಕೇಳ್ತಾ ಇಲ್ಲ ಅಂತ ಹೇಳಿ, ಮೊಬೈಲ್ ಕೊಟ್ಟರೆ ಮಾತ್ರ ಕೇಳ್ತಾರಂತ ಹೇಳಿ ಮೊಬೈಲ್ ಕೊಟ್ಟು ಬಿಟ್ಟು ನಾವು ನಮ್ಮ ಪಾಡಿಗಿದ್ದು ಬಿಟ್ಟರೆ ಈ ಮಕ್ಕಳು ಮುಂದೊಂದು ದಿನ ನಮ್ಮ ಮಕ್ಕಳಲ್ಲದ ಹಾಗೆ ಮಾರ್ಪಡ್ತಾರೆ. ಸಂಶಯ ಬೇಡ. ಸಂಸ್ಕಾರವಿಲ್ಲದ ಮಕ್ಕಳಾಗಿ, ಕುಟುಂಬ ಸಂಪರ್ಕವಿಲ್ಲದ ಮಕ್ಕಳಾಗಿ, ಒಳ್ಳೆಯ ಮನೆತನದ ಆ ಸ್ವಭಾವ ಇಲ್ಲದ ಮಕ್ಕಳಾಗಿ, ಸಂಸ್ಕಾರ ಶೂನ್ಯರಾದ ಮಕ್ಕಳಾಗಿ ಆ ಮಕ್ಕಳು ಅಧಪತನ ಹೊಂದಲು ನೀವು ಕಾರಣರಾಗಿರ್ತೀರಿ. ಯಾವತ್ತೂ ಕೂಡ ಮಕ್ಕಳನ್ನು ಕೆಡಿಸಬೇಡಿ. ಮೊಬೈಲ್ಗಳು ಹಠ ಹಿಡಿದರು ಅಂತ ಹೇಳಿದ ಕೂಡಲೇ ಕೊಟ್ಟು ಬಿಡುವುದಾ? ಮಕ್ಕಳ ಹಠ ಯಾವತ್ತೂ ಹಿಡಿತಾರೆ. ಮಕ್ಕಳು ಹಠ ಹಿಡಿದಾರೆ ಅಂತ ಹೇಳಿ ಮೊಬೈಲ್ ಕೊಟ್ಟು ಬಿಟ್ಟರೆ ಮಕ್ಕಳು ನಾಳೆ ಇನ್ನೊಂದನ್ನು ಕೇಳ್ತಾರೆ, ನಾಡಿದ್ದು ಮತ್ತೊಂದನ್ನು ಕೇಳ್ತಾರೆ. ಮರಣದ ತನಕ ಹಠ ಹಿಡಿತಲೇ ಇರ್ತಾರೆ. ನೀನು ಕೊಡ್ತಲೇ ಇರಬೇಕು. ಆ ರೀತಿ ಅಲ್ಲ. ನೀನು ತಂದೆ, ನೀನು ತಾಯಿ ಎಂಬುದು ನಿನಗೆ ಗೊತ್ತಿರಬೇಕು. ಅವರ ಮಕ್ಕಳ ಭವಿಷ್ಯವನ್ನು ಕನಸು ಕಂಡುಕೊಂಡು ಉತ್ತಮ ರೀತಿಯಲ್ಲಿ ಬೆಳೆಸಲು ನೀವು ಯಾವತ್ತೂ ಕೂಡ ಚಾಕಚಕ್ಯತೆಯುಳ್ಳ ಅರ್ಥಪೂರ್ಣವಾದ ಒಂದು ತಂದೆ ತಾಯಿಗಳಾಗಿ ಉಳಿಬೇಕು. ಸೃಷ್ಟಿಕರ್ತ ಅದಕ್ಕೆ ಅನುಗ್ರಹಿಸಲಿ.